ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಮ್ಮ ಕರ್ನಾಟಕದಲ್ಲಿ ಬರುವಂತಹ KCET ಥ್ರೂ ಯಾವ್ಯಾವ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಇದಾವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಆಸ್ ಆಫ್ ಮೈ ಬೆಸ್ಟ್ ನಾಲೆಡ್ಜ್ ನಾನು ಈ ಲಿಸ್ಟ್ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಈ ಲಿಸ್ಟ್ ಅಲ್ಲಿ ನಾನು ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದೀನಿ, ಆಯ್ತಾ. ಒಂದ್ ಬಂದ್ಬಿಟ್ಟು ಟೈರ್ 1 ಕಾಲೇಜಸ್ ಅಂತ ಅಂಡ್ ಸೆಕೆಂಡ್ ಒನ್ ಟೈರ್ 2 ಕಾಲೇಜಸ್ ಅಂತ. ಅದರಲ್ಲಿ ಫಸ್ಟ್ ಒನ್ ಟೈರ್ 1 ಕಾಲೇಜ್ ಅಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಿಮ್ಗೆಲ್ಲ ಗೊತ್ತೇ ಇರುತ್ತೆ RV ಕಾಲೇಜ್ ಬಗ್ಗೆ. ಅಂಡ್ ಇದರಲ್ಲಿ ಸಮ್ ಫ್ಯಾಕ್ಟರ್ಸ್ ಡಿಸೈಡ್ ಆಗುತ್ತೆ ಏನಂತಂದ್ರೆ NIRF ರ್ಯಾಂಕಿಂಗ್ ಮತ್ತೆ ನ್ಯಾಕ್ ಗ್ರೇಡ್ ಅಂತ. ಫಸ್ಟ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ನಾನು, NIRF ಮತ್ತೆ ನ್ಯಾಕ್ ಗ್ರೇಡ್ ಅಂತ. NIRF ಮತ್ತೆ ನ್ಯಾಕ್ ಗ್ರೇಡ್ ಅಂತಂದ್ರೆ ಅದು ಸರ್ಟನ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಅದ್ರ ಕ್ಯಾಂಪಸ್ ಆಗಿರ್ಬೋದು, ಹಾಗೆ ಆ ಕಾಲೇಜಿಂದ ಎಷ್ಟು ಔಟ್ಕಮ್ಸ್ ಇದಾವೆ ಡಿಗ್ರಿ, ಅದ್ರ ಮೇಲೆ ಹಿಂಗೆ ಸುಮಾರು ಇರ್ತವೆ ಫ್ಯಾಕ್ಟರ್ಸ್. ಅದ್ರ ಮೇಲೆ ಡಿಪೆಂಡ್ ಆಗಿ ರ್ಯಾಂಕ್ ಮತ್ತೆ ಗ್ರೇಡ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ RVC ಗೆ NIRF ರ್ಯಾಂಕಿಂಗ್ ಬಂದ್ಬಿಟ್ಟು 96 ಇದೆ, ಹಾಗೂ ನ್ಯಾಕ್ ಗ್ರೇಡ್ A++ ಇದೆ, ಹಾಗೂ ಅವರೇಜ್ ಪ್ಯಾಕೇಜ್ ಫಾರ್ IT ಸೆಕ್ಟರ್ಸ್ 19 lakhs per annum ಇದೆ RV ಕಾಲೇಜ್ಗೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದ್ರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು 83 ಇದೆ, ಹಾಗೂ ನ್ಯಾಕ್ ಗ್ರೇಡ್ A++ ಇದೆ, ಹಾಗೂ ಅವರೇಜ್ ಪ್ಯಾಕೇಜ್ 8.24 lakhs per annum ಇದೆ. ಹಾಗೂ ನೆಕ್ಸ್ಟ್ ಒನ್ PS ರಿಂಗ್ ರೋಡ್ ಕ್ಯಾಂಪಸ್ ಬೆಂಗಳೂರು. PS ಎರಡು ಕಾಲೇಜ್ ಇದೆ. ಅದು ಒಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಂತ ಮತ್ತೆ ರಿಂಗ್ ರೋಡ್ ಅಂತ. ಅದರಲ್ಲಿ ಟಾಪ್ ಅಲ್ಲಿ ಬರೋದು PS ರಿಂಗ್ ರೋಡ್ ಕ್ಯಾಂಪಸ್. ಅದರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು 101, ಇನ್ ಬಿಟ್ವೀನ್ ರೇಂಜ್ ಆಫ್ 101 and 150 ಇದೆ, ಹಾಗೂ ನ್ಯಾಕ್ ಗ್ರೇಡ್ A++, ಹಾಗೂ ಅವರೇಜ್ ಪ್ಯಾಕೇಜ್ 10 LPA ಇದೆ. ನೆಕ್ಸ್ಟ್ ಒನ್ ಇಟ್ಸ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಇದ್ರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು 78, ಹಾಗೂ ನ್ಯಾಕ್ ಗ್ರೇಡ್ A+ ಇದೆ, ಅವರೇಜ್ ಪ್ಯಾಕೇಜ್ 7.66 LPA ಇದೆ. ಹಾಗೂ ನೆಕ್ಸ್ಟ್ ಒನ್ ಇಟ್ ಈಸ್ ದ VTU ಟಾಪ್ ಕಾಲೇಜ್, ಆಯ್ತಾ. ಇದು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ, ಹಾಗೂ ಟಾಪ್ 10 ಅಲ್ಲಿ ಇದೆ ಇದು UVCE. ಇದ್ರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು 64, ಹಾಗೂ ನ್ಯಾಕ್ ಗ್ರೇಡ್ A++, ಹಾಗೂ ಅವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 7 lakhs per annum ಇದೆ UVCE ಇದು. ನೆಕ್ಸ್ಟ್ SJC, ಇಟ್ಸ್ ಒನ್ ಆಫ್ ದ ಟಾಪೆಸ್ಟ್ ಕಾಲೇಜ್ ಇನ್ ಮೈಸೂರು, ಆಯ್ತಾ. ಒಳ್ಳೆ ನೇಚರ್ ಇದೆ SJC. ಹಾಗೂ ಇದ್ರದ್ದು ಕ್ಯಾಂಪಸ್ ಬಂದ್ಬಿಟ್ಟು 117 acres ಇದೆ, ಆಯ್ತಾ. ಇದ್ರದ್ದು NIRF ರ್ಯಾಂಕಿಂಗ್ 151 to 200, ಹಾಗೂ ನ್ಯಾಕ್ ಗ್ರೇಡ್ A ಇದೆ, ಹಾಗೂ ಅವರೇಜ್ ಪ್ಯಾಕೇಜ್ 7 LPA. ಹಾಗೂ ನೆಕ್ಸ್ಟ್ ಒನ್ ಮೈಸೂರದೇ ಆದಂತಹ NIE, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಾರ್ತ್ ಕ್ಯಾಂಪಸ್, ಅದು ಟಾಪ್ ಇದೆ. ಹಾಗೂ ಇದ್ರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು 151 to 200 ರೇಂಜ್ ಅಲ್ಲಿ ಇದೆ. ನ್ಯಾಕ್ ಗ್ರೇಡ್ B++ ಇದೆ. ಈ ನ್ಯಾಕ್ ಗ್ರೇಡ್ ಮತ್ತೆ ರ್ಯಾಂಕಿಂಗ್ NIRF ರ್ಯಾಂಕಿಂಗ್ ನೋಡ್ಬಿಟ್ಟು ನೀವು ಕಾಲೇಜ್ ಡಿಸೈಡ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಮೊದಲೇ ಹೇಳಿರೋ ಹಾಗೆ ಸರ್ಟನ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲ. ಅದಕ್ಕೆ ನಾವು ಯಾವ್ದನೇ ಕಾಲೇಜ್ NIRF ರ್ಯಾಂಕಿಂಗ್ ಮತ್ತೆ ನ್ಯಾಕ್ ಗ್ರೇಡ್ ಮೇಲೆ ನೋಡ್ಬಿಟ್ಟು ಡಿಸೈಡ್ ಮಾಡಂಗಿಲ್ಲ. ಹಾಗೂ ನೀವು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿರ್ತೀರಾ, ಹೈಯೆಸ್ಟ್ ಪ್ಯಾಕೇಜ್ ಅಷ್ಟಿದೆ, 50 lakh ಇದೆ, ಹಂಗಿದೆ ಅಂತ ನೋಡಿರ್ತೀರಾ. ಅದರಿಂದ ನಾ ಹೇಳೋದು ಏನಂತಂದ್ರೆ ಹೈಯೆಸ್ಟ್ ಪ್ಯಾಕೇಜ್ ಎಲ್ಲ ನೋಡಕ್ ಹೋಗ್ಬಾರ್ದು, ಯಾಕಂದ್ರೆ ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು 1 ಇಲ್ಲ 2 ಆಫರ್ ಬಂದಿರ್ತವೆ ಅಷ್ಟೇ. ಅದಕ್ಕೆ ನಾವು ಅಲ್ಲಿ ಆ ಕಾಲೇಜಲ್ಲಿ ಎಷ್ಟು ಪ್ಲೇಸ್ಮೆಂಟ್ ರೇಟ್ ಇದೆ, ಹಾಗೂ ಎಷ್ಟು ಅವರೇಜ್ ಪ್ಯಾಕೇಜ್ ಈ ಬ್ರಾಂಚಿಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ BIT ಬೆಂಗಳೂರು. ಇದ್ರದ್ದು NIRF ರ್ಯಾಂಕಿಂಗು ಇನ್ ಬಿಟ್ವೀನ್ ರೇಂಜ್ ಆಫ್ 201 to 250 ಇದೆ, ನ್ಯಾಕ್ ಗ್ರೇಡ್ A, ಹಾಗೂ ಅವರೇಜ್ ಪ್ಯಾಕೇಜ್ ಫಾರ್ IT ಸೆಕ್ಟರ್ಸ್ ಇಟ್ಸ್ 5.5 lakhs per annum. ನೆಕ್ಸ್ಟ್ ಒನ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ದಯಾನಂದ್ ಸಾಗರ್ ಅನ್ನೋದು ಇನ್ಸ್ಟಿಟ್ಯೂಷನ್, ಅದ್ರದ್ದು ಸುಮಾರಷ್ಟು ಕಾಲೇಜಸ್ ಇದಾವೆ. ಒಂದೊಂದು ಹೊಸೂರ್ ಅಂತ ಒಂದಿದೆ, ಹೊಸೂರಲ್ಲಿ ಒಂದು ಬ್ರಾಂಚ್ ಇದೆ, ಹಾಗೂ ಇದು ಫಸ್ಟ್ ಬ್ರಾಂಚ್. ಸೊ ಇಟ್ ಈಸ್ ಅ ಟಾಪ್ ಬ್ರಾಂಚ್ ಇನ್ ಬೆಂಗಳೂರು, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದ್ರದ್ದು NIRF ರ್ಯಾಂಕಿಂಗ್ 101 to 150, ಹಾಗೂ ನ್ಯಾಕ್ ಗ್ರೇಡ್ A ಇದೆ, ಹಾಗೂ ಅವರೇಜ್ ಪ್ಯಾಕೇಜ್ 5 to 6 LPA, ಇನ್ ಬಿಟ್ವೀನ್ 5 to 6 ಇದೆ. ನೆಕ್ಸ್ಟ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದ್ರದ್ದು NIRF ರ್ಯಾಂಕಿಂಗ್ 101, ಹಾಗೂ ನ್ಯಾಕ್ ಗ್ರೇಡ್ A++, ಹಾಗೂ ಅವರೇಜ್ ಪ್ಯಾಕೇಜ್ 8 LPA. ನೆಕ್ಸ್ಟ್ ಒನ್ NMIT, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. NMITದು NIRF ರ್ಯಾಂಕಿಂಗ್ 151 to 200 ರೇಂಜ್ ಅಲ್ಲಿ ಇದೆ, ಹಾಗೂ ನ್ಯಾಕ್ ಗ್ರೇಡ್ A+, ಹಾಗೂ ಅವರೇಜ್ ಪ್ಯಾಕೇಜ್ ಫಾರ್ IT ಸೆಕ್ಟರ್ಸ್ ಇಟ್ಸ್ 7.6 LPA. ನೆಕ್ಸ್ಟ್ ಒನ್ BMSIT. BMS ಸಬ್ ಬ್ರಾಂಚ್ ಇದೆ, ಆಯ್ತಾ. BMSIT, BMSCE ಅನ್ನೋದು ಟಾಪ್ ಕಾಲೇಜು, ಇದ್ರದ್ದು ನೆಕ್ಸ್ಟ್ ಸಬ್ ಬ್ರಾಂಚ್. NIRF ರ್ಯಾಂಕಿಂಗು ಇದ್ರದ್ದು 199, ಹಾಗೂ ನ್ಯಾಕ್ ಗ್ರೇಡ್ A, ಹಾಗೂ ಅವರೇಜ್ ಪ್ಯಾಕೇಜ್ 8.97 lakhs per annum ಇದೆ. ನೆಕ್ಸ್ಟ್ ಒನ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಇದ್ರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು ಇನ್ ಬಿಟ್ವೀನ್ ರೇಂಜ್ ಆಫ್ 251 to 300, ಹಾಗೂ ನ್ಯಾಕ್ ಗ್ರೇಡ್ A ಇದೆ, ಹಾಗೂ
ಅವರೇಜ್ ಪ್ಯಾಕೇಜ್ ಇದರಲ್ಲಿ 7 lakhs per annum ಇದೆ. ನೆಕ್ಸ್ಟ್ ಒನ್ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದ್ರದ್ದು NIRF ರ್ಯಾಂಕಿಂಗು 251 to 300 ರೇಂಜ್ ಅಲ್ಲಿ ಇದೆ. ಹಾಗೂ ನ್ಯಾಕ್ ಗ್ರೇಡ್ A+ ಹಾಗೂ ಅವರೇಜ್ ಪ್ಯಾಕೇಜ್ ಇದರಲ್ಲಿ 5.5 LPA ಇದೆ. ನೆಕ್ಸ್ಟ್ ಒನ್ NSCE, ನ್ಯೂ ಹಾರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದರದ್ದು NIRF ರ್ಯಾಂಕಿಂಗ್ ಬಂದ್ಬಿಟ್ಟು 121 ಇದೆ ಹಾಗೂ ನ್ಯಾಕ್ ಗ್ರೇಡ್ A ಇದೆ. ಹಾಗೂ ಅವರೇಜ್ ಪ್ಯಾಕೇಜ್ ಫಾರ್ IT ಸೆಕ್ಟರ್ಸ್ 6 LPA. ಹಾಗೂ ಈ ನನ್ನ ನಾಲೆಡ್ಜ್ ಪ್ರಕಾರ ಇವಿಷ್ಟು ಕಾಲೇಜಸ್ ಟೈರ್ 1 ಅಂಡರ್ ಅಲ್ಲಿ ಬರುತ್ತೆ. ಈ ನೆಕ್ಸ್ಟ್ ನಾನು ತೋರಿಸ್ತಿರೋ ಕಾಲೇಜಸ್ ಮತ್ತೆ ಈಗ ತೋರಿಸಿರೋ ಕಾಲೇಜಸ್ ಅಲ್ಲೂ ಏನ್ ಡಿಫ್ರೆನ್ಸ್ ಇರಲ್ಲ ಟೈರ್ 1 ಟೈರ್ 2 ಅಲ್ಲಿ. ಬಟ್ ಏನಪ್ಪಾ ಅಂತಂದ್ರೆ ಅದರಲ್ಲಿ ಆ ಕಾಲೇಜಸ್ ಅಲ್ಲಿ ಆಗಿರುವಂತಹ ಪ್ಲೇಸ್ಮೆಂಟ್ ಹಾಗೂ ಕಂಪನೀಸ್ ಎಷ್ಟು ವಿಸಿಟ್ ಮಾಡ್ತವೆ ಅದ್ರ ಮೇಲೆ ಸ್ವಲ್ಪ ರ್ಯಾಂಕ್ ವೇರಿ ಆಗಿರುತ್ತೆ ಅಷ್ಟೇ. ಮತ್ತೆಲ್ಲ ನಿಮ್ಗೆಲ್ಲ ಆಪರ್ಚುನಿಟೀಸ್ ಎಲ್ಲ ಕಾಲೇಜಸ್ ಅಲ್ಲೂ ಸೇಮೇ ಸಿಗುತ್ತೆ, ಆಯ್ತಾ. ಸೊ ನೆಕ್ಸ್ಟ್ ಟೈರ್ 2 ಕಾಲೇಜಸ್ ಲಿಸ್ಟ್ ನ ನೋಡೋಣಂತೆ. ಆ ಲಿಸ್ಟ್ ನ ಇಲ್ಲಿ ನಾನು ಕೊಡ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ಎಲ್ಲ ಕಾಲೇಜಸ್ ಟೈರ್ 2 ಅಂಡರ್ ಬರುತ್ತೆ, ಆಯ್ತಾ. ಇವೆಲ್ಲ ಕಾಲೇಜಸ್ ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಹಾಗೂ ನಾ ಫಸ್ಟ್ ತೋರಿಸಿದ್ನಲ್ಲ ಟೈರ್ 1 ಕಾಲೇಜಸ್, ಈ ಎಲ್ಲಾ ಕಾಲೇಜಸ್ ನಿಮ್ಮ ಆಪ್ಷನ್ ಎಂಟ್ರಿಲಿ ಫಸ್ಟ್ ಪ್ರಿಫರೆನ್ಸ್ ಆಗಿರ್ಬೇಕು. ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಈ ಕಾಲೇಜಸ್ ನ ಕೊಡಿ, ಆಯ್ತಾ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಬಯಸ್ತೀನಿ. ಹಾಗೂ ಇನ್ ಮುಂದೆ ನಿಮ್ಗೆಲ್ಲ ಒಳ್ಳೆ ಉಪಯುಕ್ತವಾದಂತ ಕಂಟೆಂಟ್ ನಿಮ್ಗೆ ನಿಮ್ ಮುಂದೆ ತಂದಿಡ್ತೀನಿ ಅಂತ ಹೇಳ್ತಾ, ನೀವು ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ, ಹಾಗೂ ನಿಮ್ ಫ್ರೆಂಡ್ಸಿಗೆ ಉಪಯೋಗ ಆಗುತ್ತೆ ಅದಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.